ದರ್ಶನ್ ಮತ್ತು ನಾನು ಒಟ್ಟಿಗೆ ಸಿನಿಮಾ ಮಾಡ್ತೀವಿ, ಇಬ್ಬರೂ ಸಿನಿಮಾ ಮಾಡೋದು ಕನ್ಫರ್ಮ್ ಅಂತ ಕೂಡ ಹೇಳಿದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ದರ್ಶನ್ ಜೊತೆ ನಾನು ಇದ್ದೇ ಇರ್ತೀನಿ, ನನ್ನ ಜೊತೆ ದರ್ಶನ್ ಇರ್ತಾರೆ. ದರ್ಶನ್ಗೆ ಮನೆಯಲ್ಲೇ ಫಿಸಿಯೋಥೆರಪಿ ನಡೀತಾ ಇದೆ ಅಂತ ದಿನಕರ್ ತೂಗುದೀಪ್ ಅವರ ಹೇಳಿಕೆ. ನಮ್ಮ ಜೊತೆ ನಿರ್ದೇಶಕ ದಿನಕರ್ ಅವರಿದ್ದಾರೆ. ಸೊ ಮೈಸೂರಲ್ಲಿ ದರ್ಶನ್ ಅವರು ಹೇಗಿದ್ದಾರೆ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ. ಸರ್ ಅವರು ಬೆಂಗಳೂರಿಗೆ ಬಂದಾಯ್ತು ಸರ್. ಅವರು ಅದೇ ಡಾಕ್ಟರ್ ಹತ್ರ ಟೆಸ್ಟಿಂಗ್ ಎಲ್ಲ ಆಗಿ ಟ್ರೀಟ್ಮೆಂಟ್ ಎಲ್ಲ ಏನು ಅಂತೆಲ್ಲ ಬರ್ಸ್ಕೊಂಡು ಅವರೊಂದು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅದನ್ನೆಲ್ಲನೂ ಈಗ ಇಲ್ಲಿ ಮನೆಯಿಂದನೇ ಅದನ್ನ ತಗೋತಾರೆ. ಡೈಲಿ ಫಿಸಿಯೋಥೆರಪಿ ಎಲ್ಲ ನಡೀತಾ ಇದೆ. ಸೊ ಅಜಯ್ ಹೆಗ್ಡೆ ಅವರು ಎಲ್ಲ ಫುಲ್ ಟೆಸ್ಟ್ ಎಲ್ಲ ಮಾಡಿ ಅವರು ಕಾಲ್ ತಗೋತಾರೆ, ಏನು ಮಾಡಬೇಕು, ದರ್ಶನ್ಗೆ ಯಾವ ಥರ ಟ್ರೀಟ್ ಮಾಡಬೇಕು ಅಂತ. ಸೊ ಈಗ ದರ್ಶನ್ ನೀಟಾಗಿ ನಡೆಯೋ ಥರ ಆಗಬೇಕು ಅನ್ನೋದೊಂದೇ ನಮ್ಮ ಮಗಳ ಪ್ರೇಯರ್. ಈಗ ಅಂದರೆ ಯಾವಾಗ ಆಪ್ರೇಷನ್ ಅಂತ ಏನಂತ ಫಿಸಿಯೋಥೆರಪಿಯಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಇರುತ್ತಾ ಅಥವಾ ಆಪ್ರೇಷನ್ಗೆ ಏನು ಸಜೆಸ್ಟ್ ಮಾಡಿದ್ದಾರೆ? ಅದೇ ಅದು ಅಜಯ್ ಹೆಗ್ಡೆ ಅವರು ನಮ್ಮ ಡಾಕ್ಟ್ರು ಡಿಸೈಡ್ ಮಾಡ್ತಾರೆ ಸರ್. ನಮ್ಗಿಂತ ಬೆಟರ್ ಅವರು ನಮ್ಮ ಬಾಡಿನ ನಮ್ಮ ಬಾಡಿನೇ ಇರ್ಬೋದು, ಬಟ್ ಅದನ್ನ ಡಾಕ್ಟ್ರು ಅವರು ಒಬ್ರಿಗೆ ಅದು ಕರೆಕ್ಟಾಗಿ ಗೊತ್ತಿರುತ್ತೆ ನಮ್ಮ ಬಾಡಿ ಯಾವುದಕ್ಕೆ ಹೆಂಗೆ ಸ್ಪಂದಿಸುತ್ತೆ ಅಂತ. ಸೊ ಅವರು ಕಾಲ್ ತಗೋತಾರೆ ಸರ್ ಅದ್ರ ಮೇಲೆ. ಇಂಥದ್ದೊಂದು ಘಟನೆ ಆದಂಥ ಸಂದರ್ಭದಲ್ಲಿ ನೀವು ಅವ್ರಿಗೆ ಸಾಥ್ ಕೊಟ್ಟಂಥದ್ದಾಗಿರ್ಬೋದು, ಮತ್ತು ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ರಿಯಾಕ್ಷನ್ ಹೇಗಿತ್ತು ಏನಂತ? ಅಂದರೆ ಅದೇ ಈ ಥರದೊಂದು ಪರಿಸ್ಥಿತಿ ಬರಬಾರ್ದಿತ್ತು ಜೀವನದಲ್ಲಿ ಅಂತ ಅಂದ್ಕೊಂಡಿದ್ವಿ. ಬಂದಾಗ ಸ್ವಲ್ಪ ಬೇಜಾರು ಆಯಿತು. ಬಟ್ ಏನು ಅನ್ನೋದು ಆಮೇಲೆ ಕ್ರಮೇಣ ಎಲ್ಲ ದರ್ಶನ್ ಹತ್ರ ಮಾತಾಡಿದಾಗ ಎಲ್ಲ ನೋಡಿದಾಗ ಸತ್ಯ ಏನು ಅಂತ ನಮಗೆ ಗೊತ್ತು. ಸೊ ಈಗ ಅದು ಕೋರ್ಟಲ್ಲಿದೆ, ನ್ಯಾಯಾಂಗ ನಮಗೆ ನಿಜ ಏನು ಅನ್ನೋದನ್ನ ಹೊರಗೆ ತರುತ್ತೆ ಅನ್ನೋದು ಕಾನ್ಫಿಡೆನ್ಸ್ ನಮಗಿದೆ. ಸೊ ಅಲ್ಲಿದ್ಮೇಲೆ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡಬೇಕಾಗಿಲ್ಲ. ಒಂದು ದೊಡ್ಡ ರಿಲೀಫ್ ಇಲ್ಲ ಅಂದರೆ ಈಗ ದರ್ಶನ್ ಅವರು ನಮ್ಮ ಜೊತೆಲಿ ಇದ್ದಾರೆ, ಈಗ ಸದ್ಯ ಪ್ರೆಸೆಂಟ್ ಒಟ್ಟಿಗೆ ಇದ್ದಾರೆ ಅನ್ನೋದೇ ಖುಷಿ. ಒಟ್ಟಿಗೆ ಇದ್ದಾರೆ ಅನ್ನೋ ಒಂದು ಹೇಳಿದ್ರಿ. ಇದಕ್ಕಿಂತ ಮುಂಚೆ ನಿಮ್ಮ ಅವರ ಜೊತೆ ಆಗಲಿ ಅಥವಾ ಅಮ್ಮ ಜೊತೆ ಮಾತುಕತೆ ಆಗಿರಲಿಲ್ಲ. ಸೊ ತುಂಬ ದಿನದಿಂದ ಡಿಸ್ಟೆನ್ಸ್ ಅಲ್ಲಿದ್ದರು ಅನ್ನೋದು ಒಂದಿಷ್ಟು ಮಾತುಗಳು, ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಮೆಸೇಜ್ ಸ್ಪ್ರೆಡ್ ಮಾಡಿರೋದು ಯಾವುದು ಸರ್? ಈಗ ಅವ್ರಿಗೇನು ಅಂದರೆ ಈಗ ಹೊರಗೆ ನಿಂತ್ಕೊಂಡು ನೋಡೋರಿಗೆ ಯಾವುದೋ ಒಂದು ಪಬ್ಲಿಕ್ ಅಪಿಯರೆನ್ಸ್ ಅಲ್ಲೋ ಇಲ್ಲ ಏನೋ ಒಂದು ಫಂಕ್ಷನ್ ನಡೆದಾಗ ದರ್ಶನ್ ಜೊತೆಲಿ ಅಮ್ಮ ಇದ್ದಾರೋ ಇಲ್ಲೋ ತಮ್ಮ ಇದ್ದಾನೋ ಇಲ್ವೋ ಅನ್ನೋದು ಇಲ್ಲ ಅಂತ ಅಂದ್ಕೊಂಡು ಆ ಅಸಂಪ್ಷನ್ಸ್. ಈಗ ನಮ್ಮಮ್ಮನಿಗೀಗ 73 ಇಯರ್ಸ್ ಸರ್. ಅವರು ಕ್ಯಾನ್ಸರ್ ಸರ್ವೈವರು. ಸೊ ಅವ್ರಿಗೆ ತುಂಬ ಓಡಾಡೋಕ್ಕಾಗಲ್ಲ. ಅವ್ರಿಗೆ ಕಿಮೋಥೆರಪಿ ಆದಾಗಿಂದ ನಡೆಯೋದಕ್ಕೆ ಪ್ರಾಬ್ಲಮ್ ಇದೆ. ಅಂದರೆ ಟಿಶ್ಯೂಗಳೆಲ್ಲನೂ ಕಿಲ್ಲಾಗ್ಬಿಡುತ್ತೆ ಕಿಮೋಥೆರಪಿಲಿ. ಆ ಸೆನ್ಸ್ ಇಲ್ಲ ಅವ್ರಿಗೆ. ನಡಿಬೇಕಾದ್ರೆ ಬಿದೋಗ್ಬಿಡ್ತೀನಿ ಅನ್ನೋ ಭಯ, ಯಾರು ಸಪೋರ್ಟ್ ಇರಲೇಬೇಕು ಅವ್ರಿಗೆ. ಸೊ ಆ ಥರ ಪರಿಸ್ಥಿತಿದಾಗ ಎಲ್ಲೆಲ್ಲಿ ಅಂತ ಓಡಾಡೋಕ್ಕಾಗುತ್ತೆ ನಮ್ಮಮ್ಮ ದರ್ಶನ್ ಜೊತೆಗೆ. ಆ್ಯಂಡ್ ಹೌದು, ಸ್ವಲ್ಪ ದಿನದಿಂದ ನನಗೂ ದರ್ಶನ್ಗೂ ಸ್ವಲ್ಪ ಮಾತುಗಳಾಗಿತ್ತು. ಸೊ ಅದರಿಂದ ಸ್ವಲ್ಪ ಇದ್ದೇ ಇರುತ್ತೆ ಒಂದು ಫ್ಯಾಮಿಲಿ ಅಂದಾಗ ಅದು ಬರೋದು. ಅದಾಗಿ ಎಷ್ಟೋ ವರ್ಷದಿಂದನೇ ನಾನು ಅವನು ಜೊತೆಲೇ ಇರೋದು, ಮಾತುಕತೆ. ಪಬ್ಲಿಕ್ ಅಪಿಯರೆನ್ಸ್ ಇಬ್ಬರದು ಜೊತೆಲಿ ಇರಲಿಲ್ಲ. ಯಾಕಂದರೆ ನಾನು ನನ್ನ ಸಿನಿಮಾಗಳಲ್ಲಿ ಬ್ಯುಸಿ ಇರ್ತಿದ್ದೆ, ಅವ್ರ ಸಿನಿಮಾಲಿ ಬ್ಯುಸಿ ಇರೋರು. ಸೊ ಅದರಿಂದ ಆಗಿರಲಿಲ್ಲ. ಅದರಿಂದ ನಿಮ್ಗೆ ಅದಂಗೆ ಅನಿಸಿದೆ. ಬಟ್ ಫ್ಯಾಮಿಲಿಯಲ್ಲಿ ಆ ಥರ ಏನೂ ಇರಲಿಲ್ಲ ಸರ್. ಅಂದರೆ ಎಂಥದೇ ಸಂದರ್ಭ ಬಂದಾಗ ಅಣ್ಣನ ಬೆನ್ನೆಲುಬಾಗಿ ಮತ್ತು ಅತ್ತಿಗೆ ಜೊತೆಗೆ ನಿಂತ್ಕೊಂಡ್ರಿ. ಈ ಒಂದು ಸಂದರ್ಭ ಹೇಗಿತ್ತು ಮತ್ತು ಆ ಒಂದು ಸಿಚುವೇಶನಲ್ಲಿ ಅಣ್ಣನ ನೋಡಿದಾಗ ಹೇಗೆ ಅನಿಸ್ತಾ ಇತ್ತು ಏನು? ಸರ್, ಜೊತೆಗೆ ನಿಲ್ಲೋದು ಒಬ್ಬ ತಮ್ಮನಾಗಿ ನನ್ನ ಧರ್ಮ ಸರ್. ಯಾವುದೇ ಪರಿಸ್ಥಿತಿಲಿದ್ರು ನಾನು ಅವನ ಜೊತೆಲಿ ಇದ್ದೇ ಇರ್ತೀನಿ. ಇಲ್ಲ ನಾನು ಯಾವುದೇ ಪರಿಸ್ಥಿತಿಲಿದ್ರು ದರ್ಶನ್ ನನ್ನ ಜೊತೆಲಿ ಇರ್ತಾನೆ. ಸೊ ಅದು ಮತ್ತು ನಮ್ಮ ಅಕ್ಕನೂ ಅಷ್ಟೇ. ಯಾವುದೇ ಪರಿಸ್ಥಿತಿಲಿ ಇಬ್ಬರು ತಮ್ಮಂದಿರಿದ್ರು ನಮ್ಮ ಅಕ್ಕ ನಮ್ಮ ಜೊತೆಲಿ ನಿಂತಿರ್ತಾರೆ. ನಮ್ಮ ಭಾವ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಅಕ್ಕನ ಮಕ್ಕಳಾಗಿರ್ಬೋದು, ನಮ್ಮ ಅತ್ತಿಗೆ ಆಗಿರ್ಬೋದು, ನಮ್ಮ ಅಣ್ಣನ ಮಗ ಆಗಿರ್ಬೋದು, ನಾನಾಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು, ನನ್ನ ಹೆಂಡತಿ, ಎಲ್ಲರೂ ಯಾರೇ ಪರಿಸ್ಥಿತಿ, ಇಷ್ಟು ಜನಕ್ಕೆ ಏನೇ ಆದರೂ ಎಲ್ಲರೂ ಇದ್ದೇ ಇರ್ತೀವಿ ಸರ್ ಅಲ್ಲಿ. ಸೊ ಆ ಥರ ಇದು ಅದನ್ನು ತುಂಬ ಯಾರೂ ಮಾಡದೇ ಇರೋದು ನಾನು ಮಾಡಿದೆ ಅನ್ನೋ ಥರದ್ದೇನಿಲ್ಲ. ಸೊ ಆ ಥರ ಇರ್ತೀವಿ. ಆ್ಯಂಡ್ ಒಂದು ಖುಷಿ ಅದೇ, ಇವಾಗ ಎಲ್ಲರೂ ಫ್ಯಾಮಿಲಿ ಹ್ಯಾಪಿ ಆಗಿದ್ದೀವಿ ಸರ್. ಏನಂದರೆ ದರ್ಶನ್ ಅವರು ನಮ್ಮ ಜೊತೆಲಿದ್ದಾರೆ ಆ್ಯಂಡ್ ಅವರು ಟ್ರೀಟ್ಮೆಂಟು ಕರೆಕ್ಟಾಗಿ ನಡೀತಾ ಇದೆ. ಸೊ ಆದಷ್ಟು ಬೇಗ ಗುಣಮುಖರಾಗ್ತಾರೆ ಆ್ಯಂಡ್ ಸಿನಿಮಾಗಳು ಮಾಡ್ತಾರೆ. ಅವ್ರ ಅಭಿಮಾನಿಗಳಿಗೂ ಖುಷಿ ಆಗುತ್ತೆ ಇದರಿಂದ ಅವ್ರ ಸಿನಿಮಾ ಬಂದಾಗ. ಸೊ ಎವ್ರಿ ಒನ್ ಆರ್ ಹ್ಯಾಪಿ ಸರ್. ಈಗ ಮನೆಯಲ್ಲಿ ಅಣ್ಣನಾಗಿ ದರ್ಶನ್ ಅವರು ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ನಂದು ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದೇ ದರ್ಶನ್ ಸರ್. ಯಾವಾಗಲೂ ಇದ್ದಾರೆ ಸರ್. ಅದು ಅಣ್ಣನಾಗಿ ಅವ್ನು ಮಾಡಲೇಬೇಕು, ಮಾಡೇ ಮಾಡ್ತಾನೆ. ದರ್ಶನ್ ಅವರಿಗೆ ಸಿನಿಮಾ ಮಾಡ್ತೇವೆ ಅಂದರೆ ಸರ್ ಯಾವಾಗ, ಏನು ಅದಕ್ಕೆ ಯಾವ ರೀತಿ ಪ್ಲಾನ್ ಆಗಿದೆ? ಈಗ ದರ್ಶನ್ ಅವ್ರದ್ದು 2 ಸಿನಿಮಾ ಇದೆ ಸರ್. ಅದೆರಡು ಆದಮೇಲಿಂದ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಆ 2 ಸಿನಿಮಾ ಮುಗಿಯೋಕ್ಕೆ ಮೋಸ್ಟ್ ಪ್ರಾಬಬಲಿ 25 ಆಗೋಗುತ್ತೆ ಅನಿಸುತ್ತೆ. 2026 ನಂದು ದರ್ಶನ್ದು ಸಿನಿಮಾ ಸ್ಟಾರ್ಟ್ ಆಗ್ಬೋದು. ಸೊ ಅದು ಯಾವಾಗ ಫಿನಿಶ್ ಆಗುತ್ತೆ ಅದು
ಅದು ಅದು ನಾನು ಈಗಲೇ ಹೇಳೋಕ್ಕಾಗಲ್ಲ. ಆ್ಯಂಡ್ ಅದಕ್ಕಿಂತ ಬಿಫೋರು ನಾನು ನಮ್ಮ ಅಕ್ಕನ ಮಗ ಚಂದುನ ನಮ್ಮ ಲಾಂಚ್ ಮಾಡಬೇಕು ನಾನು. ಸೊ ಈಗ ಆ ರಾಯಲ್ ಆದಮೇಲೆ ನಂದು ನೆಕ್ಸ್ಟ್ ಪ್ರಯಾರಿಟಿ ಅವನ ಸಿನಿಮಾ ಸರ್. ಅಂದರೆ ದರ್ಶನ್ ಅವ್ರದ್ದು ಡೆವಿಲ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ, ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಡೆವಿಲ್ ಯಾವಾಗ ಬರುತ್ತೆ. ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಟ್ರೆಂಡ್ ಕೂಡ ಮಾಡ್ತಾ ಇದ್ದಾರೆ ದರ್ಶನ್ ಅವ್ರ ನೆಕ್ಸ್ಟ್ ಸಿನಿಮಾ ಡೆವಿಲ್. ಸೊ ಯಾವಾಗ ನಿರೀಕ್ಷೆ ಮಾಡ್ಬೋದು ಸರ್? ಅದಕ್ಕೆ ದರ್ಶನ್ ಬಾಡಿ ಫಸ್ಟ್ ಸಪೋರ್ಟ್ ಮಾಡಬೇಕು. ಯಾವಾಗ ಅವರು ಕಂಪ್ಲೀಟಾಗಿ ಗುಣಮುಖರಾಗ್ತಾರೆ ಅದಾದಮೇಲೆ ಆ ಸಿನಿಮಾ ಡೈರೆಕ್ಟ್ರು ಪ್ರಕಾಶ್ ಸರ್ನ ಕೇಳಬೇಕು ನೀವು, ಯಾವಾಗ ಶುರು ಮಾಡ್ತೀರಾ, ಯಾವಾಗ ಇನ್ನೂ ಎಷ್ಟು ಪೋರ್ಷನ್ ಬ್ಯಾಲೆನ್ಸ್ ಇದೆ. ನಂಗೆ ಅದ್ರ ಬಗ್ಗೆ ಏನು ಡೆವಿಲ್ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ ಸರ್. ಅಂದರೆ ಮೀಟ್ ಮಾಡಿದ್ದೀವಿ ಪ್ರಕಾಶ್ ಸರ್, ಟೈಮ್ ಬಂದಿಲ್ಲ. ಆ ಸಿನಿಮಾ ಏನೇನು ಪ್ರೋಸೆಸ್ಸಲ್ಲಿದೆ, ಇನ್ನೂ ಎಷ್ಟಿದೆ ಅದೆಲ್ಲ ಕೇಳೋ ರಿಕ್ವೈರ್ಮೆಂಟ್ ಬಂದಿಲ್ಲ. ಸೊ ನಾನೇನು ಸೊ ದಿನಕರ್ ತೂಗುದೀಪ್ ಅವರ ಮಾತು. ಸೊ ಯಾವ ಆ ಥರದ ಇದೂ ಇಲ್ಲ ನಮ್ಮಿಬ್ಬರ ನಡುವೆ, ನಾವು ಚೆನ್ನಾಗಿದ್ದೀವಿ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಅವರು ಸ್ಪಷ್ಟಪಡಿಸಿದ್ದಾರೆ.